ಹಾಯ್ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ರಾವ್. ಲಾಸ್ಟ್ 2 ವೀಕ್ಸಿಂದ ತುಂಬಾನೇ ಡಿ.ಎಮ್ಸ್ ಬರ್ತಾ ಇತ್ತು. ಕೋಲ ಎಲ್ಲಿ ನಡೆಯುತ್ತೆ ಇನ್ಫಾರ್ಮ್ ಮಾಡಿ, ಕೋಲನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೇಳಿ, ಎಲ್ಲಿ ನಡೆಯುತ್ತೆ ಅಂತ ಹೇಳಿ. ಸೊ ಇವತ್ತು ನಾನಿರುವಂಥ ಜಾಗದಲ್ಲಿ ಕೋಲ ನಡೀತಾ ಇದೆ ಸದ್ಯದಲ್ಲೇ. ಸೊ ಯಾವ ಜಾಗ ಇದು ಎಲ್ಲಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಇವಾಗ ಇದ್ದೇವೆ ಹೊಸಳದಲ್ಲಿ. ಇದೇ ಶನಿವಾರ ಏಪ್ರಿಲ್ 18ರಿಂದ ಏಪ್ರಿಲ್ 21 ಮಂಗಳವಾರದ ತನಕ ಶ್ರೀ ಕ್ಷೇತ್ರ ಬ್ರಹ್ಮ ಬೈದರ್ಕಳ ಗರಡಿ ಹೊಸಳ ಇಲ್ಲಿ ಬಾರ್ಕೂರ್ ಗರಡಿ ನೇಮೋತ್ಸವ ನಡೀಲಿಕ್ಕಿದೆ. ಇಲ್ಲಿ ದೇವಸ್ಥಾನದ ಪ್ರಿಪರೇಷನ್ಸ್ ಇವಾಗ ನಡೀತಿದೆ. ಏನೆಲ್ಲ ನಡೀತಿದೆ, ಕೆಲಸ ಹೇಗೆ ನಡೀತಿದೆ ಅಂತ ನೋಡೋಣ. ಮತ್ತೆ ಏನೆಲ್ಲ ಫಂಕ್ಷನ್ಸ್ ಆವತ್ತು ಇದೆ ಅಂತ ಹೇಳಿ ನಾನು ನಿಮಗೆ ದೇವಸ್ಥಾನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಏಪ್ರಿಲ್ 17ರಂದು ಸಂಜೆ 4 ಗಂಟೆಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೊರೆ ಕಾಣಿಕೆ ಮೆರವಣಿಗೆಯ ಮೂಲಕ ಗರಡಿಗೆ ಬರಲಿದೆ. 18ರಂದು ಅಗಲು ಸೇವೆ ಹಾಗೂ ಬಾಳಭಂಡಾರ ನೇಮೋತ್ಸವದ ಚಪ್ಪರ ಪ್ರವೇಶ, ಗಣಹೋಮ, ನಾಗದೇವರಿಗೆ ರಂಗಪೂಜೆ ಸಹ ಇದೆ. ಏಪ್ರಿಲ್ 19ರ ಬೆಳಿಗ್ಗೆ 10 ಗಂಟೆಗೆ ಸಾವಿರ ಹಣ್ಣಿನ ವಸಂತ ಸೇವೆ ಹಾಗೂ ಇವಾಗಿನ ಕಾಲದಲ್ಲಿ ಅತೀ ಅಪರೂಪಕ್ಕೆ ಕಾಣೋಕೆ ಸಿಗುವಂಥ ಕೋಡಂಗಿ ಕುಣಿತ ಶ್ರೀ ಗುರುಮಾರುತಿ ಹೌದೇರಾಯನ ಜಾನಪದ ನೃತ್ಯ ತಂಡ ಇವರಿಂದ, ಅದರ ಜೊತೆಗೆ ಮಧ್ಯಾಹ್ನ 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ. ಅದೇ ದಿನ ರಾತ್ರಿ 9ಕ್ಕೆ ಸರಿಯಾಗಿ ಬ್ರಹ್ಮ ಬೈದರ್ಕಳ ನೇಮೋತ್ಸವ ಹಾಗೂ ಎಲ್ಲರೂ ಕಾಯ್ತಾ ಇರುವಂಥ ಮಾರಿ ಶಿವರಾಯ ಕೋಲ ಪ್ರಾರಂಭ ಆಗುತ್ತೆ. ಮಾರಿ ಶಿವರಾಯರ ಕೋಲ ಇದು ಅವರ ಉಗ್ರ ರೂಪವನ್ನು ಪ್ರತಿಬಿಂಬಿಸುತ್ತೆ ಮತ್ತು ಇಂಥ ಕೋಲಗಳು ಅತಿ ಅಪರೂಪ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕೋಲವನ್ನು ಮಿಸ್ ಮಾಡಲೇಬೇಡಿ, ಯಾಕಂದರೆ ಇದು ಅತ್ಯಂತ ವಿರಳ ಅಂತಲೇ ಹೇಳ್ಬೋದು. ಇಷ್ಟೇ ಅಲ್ಲದೆ ಏಪ್ರಿಲ್ 21 ಮಂಗಳವಾರದ ರಾತ್ರಿ 8ರಿಂದ ಮೈಸಂದಾಯ, ಜೋಡು ಪಂಜುರ್ಲಿ, ಜೋಡು ಹೈಗುಳಿ, ಜೋಡು ಕಲ್ಕುಟ್ಕ ಕಾಳಮ್ಮ ದೈವಗಳ ಸಿರಿಸಿಂಗಾರದ ಕೋಲ ಅದ್ದೂರಿಯಾಗಿ ನಡೀಲಿಕ್ಕಿದೆ. ನಿಮಗೂ ಕೂಡ ಹೊರೆ ಕಾಣಿಕೆ ಕೊಡ್ಲಿಕ್ಕಿದ್ರೆ, ನಿಮ್ಮ ಪುಟ್ಟ ಸೇವೆಯನ್ನು ದೇವರಿಗೆ ತಲುಪಿಸ್ಲಿಕ್ಕಿದ್ರೆ ಈ ಕೆಳಗಡೆ ನಾನು ನಂಬರನ್ನು ಕೊಟ್ಟಿರ್ತೀನಿ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನೀವು ನೋಡಬಹುದು ಮಾರಿ ಶಿವರಾಯರ ಉಗ್ರ ರೂಪದ ಮೂರ್ತಿನೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಈ ರೂಪದಲ್ಲಿ ಅವರ ಕೋಲವನ್ನು ನೀವು ಎಣಿಸಿ ಹೇಗೆ ಬರಬಹುದಂತ ಹೇಳಿ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡಲಿಕ್ಕೆ. ನೀವು ಸಹ ಮಿಸ್ ಮಾಡಬೇಡಿ, ತಪ್ಪದೆ ಕುಟುಂಬ ಸಮೇತರಾಗಿ ಬನ್ನಿ. ಎಲ್ಲರೂ ಬಾರ್ಕೂರು ಗರಡಿ ನೇಮೋತ್ಸವಕ್ಕೆ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗೋಣ. ಅವ್ರಿಗೂ ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲರಿಗೂ ಹೇಳಲಿಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ. ಅವ್ರ ಕಡೆಯಿಂದ ನಾನೇ ಇನ್ವಿಟೇಷನ್ ಕೊಟ್ಟು ನಿಮ್ಮನ್ನು ಕರೀತಾ ಇದ್ದೇನೆ. ಎಲ್ಲರೂ ಬನ್ನಿ. ಧನ್ಯವಾದ.